ಎಲ್ಲಾ ಗೃಹಲಕ್ಷ್ಮಿಯರಿಗೂ ಭರ್ಜರಿ ಸಿಹಿ ಸುದ್ದಿ. 10,000 ರೂಪಾಯಿವರೆಗೂ ನಿಮ್ಮ ಅಕೌಂಟ್ಗೆ ಈಗ ಹಣ ಬರೋದಕ್ಕೆ ಶುರುವಾಗುತ್ತೆ. ಅದರಲ್ಲಿ ಮೊದಲು 4,000 ರೂಪಾಯಿ ಈಗ ಗೃಹಲಕ್ಷ್ಮಿಯರಿಗೆ ಜಮೆ ಕೂಡ ಆಗೋದಕ್ಕೆ ಶುರುವಾಗಿದೆ. ವೀಕ್ಷಕರೇ, ವಿಡಿಯೋ ಮಾತ್ರ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಬಂಪರ್ ಸಿಹಿ ಸುದ್ದಿ ಇವತ್ತು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಂದಿರುವಂತದ್ದು. ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೂ ಕೂಡ 2 ರಿಂದ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್, ಒಂದು ಸಿಹಿ ಸುದ್ದಿ ಕೂಡ ರೇಷನ್ ಕಾರ್ಡ್ ಇದ್ದವರಿಗೆ ಬರ್ತಾ ಇದೆ. ಹೌದು ವೀಕ್ಷಕರೇ, ನಿಮ್ಮ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಕಾರ್ಡ್ ಇದೆ ಅಂತ. ಹಾಗೂ ವೀಕ್ಷಕರೇ, ಮನೆ ಇಲ್ಲದವರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಹೌದು, ಈಗಾಗಲೇ ಮನೆಗಳನ್ನ ವಿತರಣೆ ಮಾಡಲಾಗಿದೆ. 42,000ಕ್ಕೂ ಹೆಚ್ಚು ಮನೆಗಳನ್ನ ವಿತರಣೆ ಮಾಡಿದ್ದಾರೆ. ಈ ಮನೆಗಳನ್ನ ಹೇಗೆ ಪಡೆದುಕೊಂಡ್ರು, ಸರ್ಕಾರದಿಂದ ಯಾವ ತರ ಅರ್ಜಿ ಹಾಕಿದ್ರೆ ಮನೆ ಸಿಗುತ್ತೆ, ಮನೆ ಇಲ್ಲದವರು ಏನ್ ಮಾಡಬೇಕು, ಎಲ್ಲಾ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿ ನಿಮಗೆ ಸಿಗಲಿದೆ ವೀಕ್ಷಕರೇ. ಹೀಗಾಗಿ ಮನೆ ಇಲ್ಲದವರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಮನೆ ವಿತರಣೆ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು. ಮತ್ತಿಲ್ಲಿ 4ನೇದಾಗಿ ಬಂಗಾರದ ಬೆಲೆ ದಿಢೀರನೆ ಏರಿಕೆಯಾಗಿದ್ದು ನಿಮಗೆ ಗೊತ್ತೇ ಇದೆ. ಅದರ ನಡುವೆ ನೀವೇನಾದ್ರೂ ಈ ತಪ್ಪು ಮಾಡಿದರೆ ಬಂಗಾರ ಖರೀದಿ ಮಾಡೋದಲ್ಲಿ ನಿಮಗೆ ದೊಡ್ಡ ಒಂದು ಮೋಸನೇ ಆಗಬಹುದು. ವೀಕ್ಷಕರೇ, ಬಂಗಾರ ಖರೀದಿ ಮಾಡೋದು 2 ಟೈಪ್ ಇದೆ. ಆದ್ರೆ ಅದರಲ್ಲಿ ನೀವು ಯಾವ ತರ ಒಂದು ತಪ್ಪು ಮಾಡಬಾರದು ಅಂದ್ರೆ ಈ ಒಂದು ಕೆಲಸ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಅದೇ ತರ ಈ ಒಂದು ರಾಜ್ಯದಲ್ಲಿ ಮತ್ತೆ ಈಗ ಗುಟ್ಕಾ, ಪಾನ್ ಮಸಾಲಾಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಹೌದು ವೀಕ್ಷಕರೇ, ದೇಶದಲ್ಲೇ ಮೊದಲ ಬಾರಿಗೆ ಪಾನ್ ಮಸಾಲಾ, ಗುಟ್ಕಾಗಳಿಗೆ ನೋ ಚಾನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಜನಗಣತಿ ಪ್ರಾರಂಭವಾಗ್ತಾ ಇದೆ. 23 ಪ್ರಶ್ನೆಗಳನ್ನ ಕೇಳ್ತಾರಂತೆ. ನಿಮ್ಮ ಮನೆಗೆ ಮತ್ತೆ ಈಗ ಅಧಿಕಾರಿಗಳು, ಶಿಕ್ಷಕರು ಬರಲಿದ್ದಾರೆ. ಯಾವ ತರ ಕರ್ನಾಟಕದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತು ನೋಡಿ, ಅದೇ ತರ ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಸಮೀಕ್ಷೆ, ಜಾತಿ ಗಣತಿ ನಡೆಯಲಿದೆ. ಎಲ್ಲ ಕೂಡ ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್, BPL ಕಾರ್ಡ್, APL ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಒಂದು ಸೂಪರ್ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು. ಇನ್ನು 2ನೇದಾಗಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ, ನಿಮಗೂ ಕೂಡ ಈಗಾಗಲೇ 48,000 ರೂಪಾಯಿವರೆಗೂ ಹಣ ಬಂದಿದೆಯಾ, ಅಂದ್ರೆ ಸೆಪ್ಟೆಂಬರ್ ತಿಂಗಳದ್ದು 24ನೇ ಕಂತು ಹಣ ನಿಮಗೆ ಬಂದಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡ್ತೇವೆ. ಹಾಗೂ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ. ಗೃಹಲಕ್ಷ್ಮಿಯರಿಗೆ ಅಂತೂ ಬಂಪರ್ ಗುಡ್ ನ್ಯೂಸ್ ಬಂದೇ ಬಿಡ್ತು. ಅಕೌಂಟ್ಗೆ ಹಣ ಜಮೆ ಆಗೋದಕ್ಕೆ ಶುರು ಕೂಡ ಆಗೇ ಬಿಡ್ತು ಅಂತಾನೆ ತಿಳ್ಕೊಳ್ಳಿ. ಎದಕ್ಕಂದ್ರೆ ಸರ್ಕಾರದಿಂದ ಹಣ ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದ್ದು, ಗೃಹಲಕ್ಷ್ಮಿಯರ ಅಕೌಂಟ್ಗೆ ಈಗ ಜಮೆ ಮಾಡುವ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ ವೀಕ್ಷಕರೇ. ಹೌದು, ಈಗಾಗಲೇ 4,000 ರೂಪಾಯಿ ಹಣವನ್ನ ಜಮೆ ಮಾಡಲು ಶುರು ಕೂಡ ಮಾಡಲಾಗಿದೆ. ಹೌದು ವೀಕ್ಷಕರೇ, ಸೆಪ್ಟೆಂಬರ್ ವರೆಗೂ ಹಣವನ್ನ ಹಾಕಲಾಗಿತ್ತು. 48,000 ರೂಪಾಯಿ ಹಣವನ್ನ ಹಾಕಲಾಗಿತ್ತು. ಇನ್ನು 10,000 ರೂಪಾಯಿ ಬಾಕಿ ಇತ್ತು ನೋಡಿ. ಅದರಲ್ಲಿ 4,000 ರೂಪಾಯಿ ಬ್ಯಾಲೆನ್ಸ್ ಅಮೌಂಟ್ ಅನ್ನ, ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿಲ್ಲ ಅಂತ ಸದನದಲ್ಲಿ ಉತ್ತರ ಕೂಡ ಕೊಡಲಾಗಿತ್ತು. ಅದನ್ನ ಸ್ಪಷ್ಟನೆ ಕೂಡ ಕೊಡಲಾಗಿತ್ತು. ಪರಿಶೀಲನೆ ಮಾಡಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಹೇಳಲಾಗಿತ್ತು ವೀಕ್ಷಕರೇ. ನಂತರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು ಒಟ್ಟು 5,000 ಕೋಟಿ ರೂಪಾಯಿ ಹಣ ಸರ್ಕಾರದ ಖಜಾನೆಯಲ್ಲಿ ಉಳಿದುಕೊಂಡಿತ್ತು. ಅದನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಾಕಿರಲಿಲ್ಲ. ಈಗ ಆ ಒಂದು ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಆದಷ್ಟು ಬೇಗನೆ ಹಣವನ್ನ ಜಮೆ ಮಾಡ್ತೀವಿ ಅಂತ ಹೇಳಲಾಗಿತ್ತು ವೀಕ್ಷಕರೇ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳಿದ್ದಾರೆ. ಅದೇ ತರ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಮೂಲಕ ಈ ಗೃಹಲಕ್ಷ್ಮಿ ಹಣವನ್ನ ಅಕೌಂಟ್ಗೆ ಜಮೆ ಮಾಡಲು ಶುರು ಮಾಡಲಾಗಿದೆ. ಈಗಾಗಲೇ 4,000 ರೂಪಾಯಿ ಹಾಗೆ 2,000 ರೂಪಾಯಿ ಹಾಗೆ 2 ಬಾರಿ ನಿಮಗೆ ಹಣ ಕೂಡ ಜಮೆ ಆಗಲು ಶುರುವಾಗುತ್ತೆ. ಇನ್ನು ಯಾವಾಗ ಜಮೆ ಆಗುತ್ತೆ ಅಂದ್ರೆ ಇದೇ ಒಂದು 30 ಅಥವಾ 31ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಹಣ ಬರಲಿದೆ ವೀಕ್ಷಕರೇ. ಅಂದ್ರೆ ಈಗಾಗಲೇ ಹಣವು ಕೂಡ ಬಿಡುಗಡೆ ಮಾಡಲಾಗಿದೆ. ಹಣ ಕೂಡ ಬಿಡುಗಡೆ ಆಗಿದೆ ವೀಕ್ಷಕರೇ. 10 ರಿಂದ 12 ದಿನ ಸಮಯಾವಕಾಶ ಬೇಕಾಗುತ್ತದೆ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ. ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿಲ್ಲ ಅಂದ್ರೆ ಬೇಗನೆ ಲಿಂಕ್ ಮಾಡಿಸಿಕೊಳ್ಳಿ. ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳಿ. ರೇಷನ್ ಕಾರ್ಡ್ ಮೇಲೆ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿರಬೇಕು, ಅದು ಕೂಡ ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ. ಇನ್ನು 3ನೇದಾಗಿ ನಿಮ್ಮ BPL ಕಾರ್ಡ್ ರದ್ದಾಗಿರಬಾರ್ದು ಅಂತಾನೂ ಕೂಡ ಹೇಳಲಾಗಿದೆ. ಈ ಎಲ್ಲ ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಹಣ ಬರುತ್ತೆ. ನಂತರ ಮತ್ತೆ ನವೆಂಬರ್, ಡಿಸೆಂಬರ್ ಮತ್ತು ಅಕ್ಟೋಬರ್ದ್ದು 3 ತಿಂಗಳ ಕಂತು ಹಣವು ಕೂಡ ನಿಮಗೆ ಫೆಬ್ರವರಿಯಲ್ಲಿ ಕೊಡಲಾಗುತ್ತೆ. ಇನ್ನು ಮಾರ್ಚ್ ಅಲ್ಲಿ ಮತ್ತೆ ಬಜೆಟ್ ಕೂಡ ಮಂಡನೆ ಮಾಡಲಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡಲಿದ್ದಾರೆ ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ 2 ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು.
ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, BPL ಅಂದ್ರೆ BPL, APL ಅಂದ್ರೆ APL ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಹೇಳೋದಾದ್ರೆ ವೀಕ್ಷಕರೇ, ಇಲ್ಲಿವರೆಗೂ 7 ಲಕ್ಷ ಕಾರ್ಡುಗಳನ್ನು ರದ್ದು ಮಾಡಲಾಗಿತ್ತು. ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡುವವರ BPL ಕಾರ್ಡು ರದ್ದು ಮಾಡಲಾಗಿತ್ತು. ಎದಕ್ಕಂದ್ರೆ ದಿನಕ್ಕೆ 500 ರೂಪಾಯಿ ಅಂದ್ರೆ ತಿಂಗಳಿಗೆ 15,000 ರೂಪಾಯಿ, ವರ್ಷಕ್ಕೆ 1,80,000 ರೂಪಾಯಿ ಆಗುತ್ತೆ. ಹೀಗಾಗಿ 1,20,000 ರೂಪಾಯಿ ಮೇಲೆ ಆದಾಯ ಇರೋದ್ರಿಂದ ವರ್ಷಕ್ಕೆ ಅವರ BPL ಕಾರ್ಡು ಕೂಡ APL ಕಾರ್ಡ್ ಮಾಡಿದ್ದರಿಂದ ಕೂಲಿ ಕಾರ್ಮಿಕರು ಒಂದು BPL ಕಾರ್ಡು ಕೂಡ ರದ್ದಾಗಿರುವ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿತ್ತು. ಹೀಗಾಗಿ ಈ ಒಂದು ಇನ್ಕಮ್ ಲಿಮಿಟ್ ಅನ್ನ 1,20,000 ರೂಪಾಯಿದನ್ನ ಜಾಸ್ತಿ ಮಾಡಲು ಕೇಂದ್ರ ಸರ್ಕಾರವು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕರ್ನಾಟಕ ಸರ್ಕಾರವು ಕೂಡ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದಾಯ ಲಿಮಿಟ್ ಅನ್ನ ಪರಿಶೀಲನೆ ಮಾಡಬೇಕು ಅಂತ ಈಗ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇದನ್ನ ಜಾಸ್ತಿ ಮಾಡಲು ಗ್ರೀನ್ ಸಿಗ್ನಲ್ ಕೂಡ ಕೊಡಲಾಗಿದೆ ಅಂತೆ. ಇನ್ನು ಎರಡನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನಿಮ್ಮ ಒಂದು BPL ಕಾರ್ಡು ರದ್ದಾಗೋದು ಉಳಿಯುತ್ತೆ ವೀಕ್ಷಕರೇ. ಕೆಲವೊಬ್ಬರ BPL ಕಾರ್ಡ್ ಈಗಾಗಲೇ ರದ್ದಾಗಿದ್ದು ನೋಡಿ, ಇನ್ಕಮ್ ಲಿಮಿಟ್ಗೋಸ್ಕರ ಅವರು ಆದಾಯ ಲಿಮಿಟ್ ಒಳಗೆ ಬಂದ್ರೆ ಅವರ ಒಂದು BPL ಕಾರ್ಡ್ ಅವರಿಗೆ ವಾಪಸ್ ಸಿಗುತ್ತೆ. ಇನ್ನು ಇಂದಿರಾ ಕಿಟ್ ಕೂಡ ವಿತರಣೆಗೆ ಕ್ಷಣಗಣನೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಮುಂದೆ ಅಕ್ಕಿ ಜೊತೆಗೆ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳು ಕೂಡ ಅಕ್ಕಿ ಜೊತೆಗೆ ವಿತರಣೆ ಕರ್ನಾಟಕ ಸರ್ಕಾರದಿಂದ ಮಾಡಲಾಗುತ್ತೆ. ನಿಯಮ ಏನಪ್ಪಾ ಅಂದ್ರೆ, ಇನ್ ಮುಂದೆ 6 ತಿಂಗಳವರೆಗೂ ಯಾರು ಪಡಿತರ ಪಡೆದುಕೊಳ್ಳಲ್ಲ ನೋಡಿ, ಅವರ BPL ಕಾರ್ಡು ರದ್ದಾಗಿ APL ಕಾರ್ಡ್ ಆಗಿ ವರ್ಗಾವಣೆ ಆಗುತ್ತೆ ವೀಕ್ಷಕರೇ. ಇನ್ನು ಯಾರಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದೆ ಆದಲ್ಲಿ ಅವರ BPL ಕಾರ್ಡು ಕೂಡ ರದ್ದು ಮಾಡಿ ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ. ಒಟ್ಟು 42,345 ಮನೆಗಳನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಹೌದು, ಸ್ವಂತ ಸೂರು ಹೊಂದಿ ನೆಮ್ಮದಿಯ ಜೀವನ ಸಾಗಿಸುವಂತಾಗಲು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನಿರಂತರವಾಗಿ ಶ್ರಮಿಸಿದ್ದು, ರಾಜ್ಯಾದ್ಯಂತ ನಗರ, ಪಟ್ಟಣ ಪ್ರದೇಶ ವ್ಯಾಪ್ತಿಯಲ್ಲಿ ಜನವಸತಿಗೆ ಸೂಕ್ತವಾದ ವಿಶಾಲ ಜಾಗಗಳಲ್ಲಿ ವಸತಿ ಸಮುಚ್ಚಯ ನಿರ್ಮಿಸಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿ ಅವರ ಕನಸನ್ನ ನನಸಾಗುತ್ತಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಸನ್ಮಾನ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಹುಬ್ಬಳ್ಳಿಯಲ್ಲಿ ಬಂದು ರಾಜ್ಯಾದ್ಯಂತ ನಿರ್ಮಾಣವಾಗುತ್ತಿರುವ ಒಟ್ಟು 1,80,253 ಮನೆಗಳಲ್ಲಿ ಪೈಕಿ ಎರಡನೇ ಹಂತದ 42,345 ಮನೆಗಳನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಮನೆ ಹಂಚಿಕೆ ಪತ್ರ, ಹಕ್ಕು ಪತ್ರಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. 24ನೇ ತಾರೀಕಿಗೆ ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಮಂಟೂರು ರಸ್ತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 42,345 ಮನೆಗಳನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯವರ 1 ಲಕ್ಷ ಮನೆ ಯೋಜನೆ ಆಗಿರಬಹುದು, ಪ್ರಧಾನಮಂತ್ರಿಯವರ ಆವಾಸ್ ಯೋಜನೆ ಅಡಿಯಲ್ಲಿ ಮಂಡಳಿ ವತಿಯಿಂದ ರಾಜ್ಯಾದ್ಯಂತ ನಿರ್ಮಾಣವಾಗುತ್ತಿರುವ 1,80,000 ಮನೆಗಳು ಅಂತ ಹೇಳಲಾಗಿದೆ ವೀಕ್ಷಕರೇ. ಹೌದು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದಲೂ ಕೂಡ ಈ ಒಂದು ಮನೆಗಳನ್ನ ನಿರ್ಮಾಣ ಕೂಡ ಮಾಡಲಾಗಿತ್ತು. ವಸತಿ ರಹಿತರ ಕನಸಿಗೆ ಸೂರಿಗೆ ಆಸರೆಯ ಬೆಳಕು ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಒಟ್ಟಾರೆ ಹೇಳೋದಾದ್ರೆ ಒಟ್ಟು 42,000 ಮನೆಗಳನ್ನ ಈಗಾಗಲೇ ವಿತರಣೆ ಮಾಡಲಾಗಿದೆ. ನೀವು ಕೂಡ ಮನೆಗಳಿಗೆ ಅರ್ಜಿ ಹಾಕಿಲ್ವಾ? ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ, ಸಪರೇಟ್ ಆಗಿ ನಿಮಗೆ ಅದಕ್ಕೆ ವಿಡಿಯೋ ಬರುತ್ತೆ ಯಾವ ತರ ಅರ್ಜಿ ಹಾಕಬೇಕು ಅಂತ. ಇನ್ನು ವೀಕ್ಷಕರೇ, ಬಂಗಾರದ ಬೆಲೆ ದಿನೇ ದಿನೇ ಭಾರಿ ಒಂದು ಏರಿಕೆ ಆಗ್ತಾ ಇದೆ. ಹೌದು, ಇನ್ನೇನು ಕೆಲವೇ ಒಂದು ತಿಂಗಳಲ್ಲಿ ಬಂಗಾರ 2 ಲಕ್ಷ ರೂಪಾಯಿನೂ ಕೂಡ ಗಡಿ ದಾಟಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಬೆಳ್ಳಿ ಕೂಡ ಇದೇ ತರ ಏರಿಕೆ ಆಗ್ತಾ ಇದೆ. ಇಳಿಕೆ ಆದಾಗ ಬಂಗಾರ ಖರೀದಿ ಮಾಡಿಲ್ಲ, ಈಗ ಏರಿಕೆ ಆದ್ಮೇಲೆ ಚಿಂತೆ ಮಾಡೋ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ. ಇದನ್ನೇ ಹೂಡಿಕೆ ಮಾಡಿಕೊಂಡಿರೋ ಖದೀಮರು ಡಿಜಿಟಲ್ ಗೋಲ್ಡ್ ಹೆಸರಲ್ಲಿ ಪಂಗನಾಮ ಹಾಕ್ತಾ ಇದ್ದಾರೆ. ಅಪ್ಲಿಕೇಶನ್ ವೆಬ್ಸೈಟ್ಗಳಲ್ಲಿ ಹಣಕ್ಕೆ ಹೂಡಿಕೆ ಮಾಡಿ ಬಂಗಾರ ಕೊಡ್ತೀವಿ ಅಂತ ಹೇಳಿಬಿಟ್ಟು ಬಂಗಾರ ಖರೀದಿ ನೆಪದಲ್ಲಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರಂತೆ ವೀಕ್ಷಕರೇ. ದಿನೇ ದಿನೇ ಚಿನ್ನ ಹಾಗೂ ಬೆಳ್ಳಿ ದರಗಳು ಏರಿಕೆ ಆಗ್ತಾ ಇರೋ ಹಿನ್ನೆಲೆ ಆನ್ಲೈನ್ ಆಪ್ಗಳು ಹಾಗೂ ವೆಬ್ಸೈಟ್ಗಳಲ್ಲಿ ಸುಲಭವಾಗಿ ಖರೀದಿ ಮಾಡಬಹುದಾದಂತಹ ವರ್ಚುವಲ್ ಗೋಲ್ಡ್ ಅಥವಾ ಡಿಜಿಟಲ್ ಗೋಲ್ಡ್ ಅಥವಾ ಎಲೆಕ್ಟ್ರಾನಿಕ್ ಗೋಲ್ಡ್ ಹೂಡಿಕೆ ಮೇಲೆ ಜನರು ಒಲವು ಹೆಚ್ಚಾಗ್ತಾ ಇದೆ. ಆದರೆ ಬಹುತೇಕ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ವಿದೇಶ ಮೂಲದವಾಗಿದ್ದು ಖರೀದಿಸಿದ ನಂತರ ಯಾವುದೇ ಸುರಕ್ಷತೆ ಕೂಡ ಇರೋದಿಲ್ಲ. ಮತ್ತೆ ನೀವು ಮಾರಕ್ಕೆ ಹೋದ್ರೂ ಕೂಡ ನಿಮಗೆ ಹಣ ವಾಪಸ್ ಬರೋದೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ವಿದೇಶಿ ಮೂಲಗಳಾಗಿದ್ದು ಭಾರತದ ಹಣವನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಡಿಜಿಟಲ್ ಗೋಲ್ಡ್ ಹೆಸರಲ್ಲಿ ನೀವು ಕೂಡ ಬಂಗಾರವನ್ನ ಖರೀದಿ ಮಾಡಬೇಡಿ. ಒಂದು ವೇಳೆ ಸೆಬಿ ರಿಜಿಸ್ಟರ್ಡ್ ಇದ್ರೆ ಮಾತ್ರ ಖರೀದಿ ಮಾಡಬಹುದು. ಸೆಬಿ ರಿಜಿಸ್ಟರ್ಡ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ವರ್ಚುವಲ್ ಗೋಲ್ಡ್ ಅನ್ನ ಅಪ್ಲಿಕೇಶನ್ ಮೂಲಕ ಖರೀದಿ ಮಾಡಲೇಬೇಡಿ. ಇನ್ನು ವೀಕ್ಷಕರೇ, ಬಂಗಾರ ಒಂದೇ ದಿನ 2,500 ರೂಪಾಯಿ ಜಾಸ್ತಿ ಆಗೋದ್ರ ಮೂಲಕ ಇನ್ನೇನು 3,000 ರೂಪಾಯಿ ಉಳಿತು. ಈಗ 1,57,000 ರೂಪಾಯಿ 10 ಗ್ರಾಮ್ ಬಂಗಾರವಾಗಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಇದೀಗ ದೇಶದಲ್ಲಿ ಒಡಿಶಾದಲ್ಲಿ ಗುಟ್ಕಾ, ಪಾನ್ ಮಸಾಲ ಸಂಪೂರ್ಣವಾಗಿ ಬ್ಯಾನ್. ತಂಬಾಕು ಮುಕ್ತ ರಾಜ್ಯದತ್ತ ಒಡಿಶಾ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ವೀಕ್ಷಕರೇ. ಹೌದು, ಒಡಿಶಾದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇರೋದ್ರಿಂದ ಒಡಿಶಾ ಸರ್ಕಾರವು ರಾಜ್ಯಾದ್ಯಂತ ತಂಬಾಕು ಅಥವಾ ನಿಕೋಟಿನ್ ಹೊಂದಿರೋ ಎಲ್ಲ ಉತ್ಪನ್ನಗಳ ಮೇಲೆ ಬ್ಯಾನ್ ಅನ್ನ ಘೋಷಣೆ ಮಾಡಿದೆ ವೀಕ್ಷಕರೇ. ಇದು ಕೂಡ ದೊಡ್ಡ ಈಗ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006ರ ಪ್ರಕಾರ
ಎಲ್ಲಾ ಪ್ರಕಾರದ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನ ತಯಾರಿಕೆ, ಸಂಗ್ರಹಣೆ, ಸಾಗಾಣಿಕೆ, ವ್ಯಾಪಾರ, ಮಾರಾಟವನ್ನು ಕೂಡ ನಿಷೇಧವನ್ನ ಇಲ್ಲಿ ಮಾಡಲಾಗಿದೆ ಅಂತ ಹೇಳಬಹುದು. ಈ ನಿಷೇಧವು ಗುಟ್ಕಾ, ಪಾನ್ ಮಸಾಲ, ಖೈನಿ ತಂಬಾಕು ಅಥವಾ ನಿಕೋಟಿನ್ ಹೊಂದಿರೋ ಯಾವುದೇ ಇತರ ಆಹಾರ ಪದಾರ್ಥಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಪ್ಯಾಕ್ ಮಾಡದ ಸರ್ವ ಬಗೆಯ ತಂಬಾಕು ಉತ್ಪನ್ನಗಳನ್ನು ಕೂಡ ಒಡಿಶಾ ಸರ್ಕಾರ ನಿಷೇಧ ಹೇರಿದ್ದು ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಜನರು ಇದನ್ನ ತಿನ್ನೋದ್ರಿಂದ ಗಂಟಲು ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಇತರೆ ಗಂಭೀರ ಆಂತರಿಕ ಅಂಗಗಳ ಕಾಯಿಲೆ ಪ್ರಮುಖ ಬರೋದ್ರಿಂದ ಇದನ್ನ ಬ್ಯಾನ್ ಮಾಡಿದ್ದೇವೆ ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಒಡಿಶಾದಲ್ಲಿ ಬ್ಯಾನ್ ಗಳನ್ನ ಮಾಡಲಾಗಿದೆ. ಇನ್ನು ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. 2027 ಹಂತ 1ರಲ್ಲಿ ನಿಮ್ಮನ್ನ ಏನ್ ಕೇಳಬಹುದು ಅಂದ್ರೆ ವೀಕ್ಷಕರೇ, ಈಗ ಮತ್ತೆ ಜಾತಿ ಗಣತಿ ನಡೆಯಲಿದೆ, ಜನಗಣತಿ ನಡೆಯಲಿದೆ. ಇದು ಕೇಂದ್ರ ಸರ್ಕಾರದಿಂದ 2027 ಜನಗಣತಿಯ ಮೊದಲ ಹಂತದ ಅಧಿಕೃತ ಪ್ರಶ್ನಾವಳಿಯನ್ನ ಕೇಂದ್ರ ಸರ್ಕಾರ ಗುರುವಾರ ಬಿಡುಗಡೆ ಮಾಡಿದೆ. ಇಲ್ಲಿ ಏಪ್ರಿಲ್ ಹಿಡಿದು ಸೆಪ್ಟೆಂಬರ್ ವರೆಗೂ ಮನೆಗೆ ಮತ್ತೆ ಇಲ್ಲಿ ಟ್ರಯಲ್ ರೂಪದಲ್ಲಿ ಬರಬಹುದು. ಅಂದ್ರೆ ಏಪ್ರಿಲ್ 1, 2026 ಸೆಪ್ಟೆಂಬರ್ 30 ರಾಜ್ಯಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೊದಲ ಹಂತದಲ್ಲಿ ಟ್ರಯಲ್ ಅನ್ನ ಮಾಡಲು ನಿರ್ಧಾರ ಮಾಡಲಾಗಿದೆ. ಒಟ್ಟು 33 ಪ್ರಶ್ನೆಗಳನ್ನ ಕೇಳಬಹುದು. ಕಟ್ಟಡ ಸಂಖ್ಯೆ, ಮತ್ತೆ ಮನೆ ಸಂಖ್ಯೆ, ಜನಗಣತಿ ಸದನದ ಮಹಡಿಯ ಪ್ರಮುಖ ವಸ್ತುಗಳು, ಮತ್ತೆ ಇಲ್ಲಿ ಮುಖ್ಯವಾಗಿ ಮನೆಯ ಬಳಕೆಯನ್ನ ಖಚಿತ ಮಾಡ್ಕೊಳ್ತಾರೆ. ಜನಗಣತಿ, ಮನೆಯ ಸ್ಥಿತಿ, ಮನೆಯ ಸಂಖ್ಯೆ, ಮನೆಯಲ್ಲಿ ಸಾಮಾನ್ಯವಾಗಿ ಎಷ್ಟು ಜನರು ವಾಸ್ತವಾಗ್ತಾ ಇದ್ದಾರೆ, ಮನೆ ಯಜಮಾನರ ಹೆಸರು, ಮತ್ತೆ ಮಾಲೀಕತ್ವದ ಸ್ಥಿತಿ, ಸ್ವಾಧೀನದಲ್ಲಿರೋ ಪ್ರತ್ಯೇಕ ವಸತಿ ಕೊಠಡಿಗಳ ಸಂಖ್ಯೆ, ಮನೆಯಲ್ಲಿ ವಾಸಿಸುವ ವಿವಾಹಿತಗಳ ದಂಪತಿಗಳ ಸಂಖ್ಯೆ, ಕುಡಿಯುವ ನೀರಿನ ಮುಖ್ಯ ಮೂಲ, ಎಲ್ಲ ಕೂಡ 33 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಿದ್ದಾರೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.